ಅಮಿತ್ ಶಾ ಅವರ ಕರ್ನಾಟಕದ ಭೇಟಿ. ಪ್ರಮುಖ ಕಾರ್ಯಕ್ರಮ ಕ್ಯಾಂಪ್ಕೋದ ಸುವರ್ಣ ಮಹೋತ್ಸವದಲ್ಲಿ ಭಾಗಿಯಾಗೋದಾಗಿತ್ತು. ಆ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬರ್ತಾರೆ ಅಂದರೆ ಉಳಿದ ಕಾರ್ಯಕ್ರಮಗಳನ್ನು ಅದರ ಅಕ್ಕಪಕ್ಕದಲ್ಲಿ ಜೋಡಿಸಿಕೊಳ್ತಾರೆ. ಹಂಗೊಂದು 6 ಕಾರ್ಯಕ್ರಮಗಳಾಗಿತ್ತು. ಕಣ್ಣೂರು ಏರ್ಪೋರ್ಟ್ಗೆ ದಿಲ್ಲಿಯಿಂದ ಫ್ಲೈಟಲ್ಲಿ ಬಂದರು. ಅಲ್ಲಿಂದ ಹನುಮಗಿರಿ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ಬಂದರು. ಮಧ್ಯಾಹ್ನ 3:15, ಆ್ಯಕ್ಚುಲಿ 2:20ಕ್ಕೆ ಲ್ಯಾಂಡ್ ಆಗಬೇಕಾಗಿತ್ತು. ಅವರು 3:15ಕ್ಕೆ ಬಂದರು. ಮಧ್ಯಾಹ್ನ 3:15 ಅಮಿತ್ ಶಾ ಅವರನ್ನು ಹನುಮಗಿರಿ ಹೆಲಿಪ್ಯಾಡ್ನಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಅನೇಕ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಇದರಲ್ಲಿ ಶಾಲು ಹಾಕಿ ಮಾಲೆ ಹಾಕಿ ಸನ್ಮಾನಿಸಿ ಸ್ವಾಗತಿಸಿದರು. ನಳಿನ್ ಕುಮಾರ್ ಕಟೀಲ್ರಿದ್ದಾರೆ, ನಮ್ಮ ಪವರ್ ಮಿನಿಸ್ಟರ್ ಸುನಿಲ್ ಕುಮಾರ್ ಇದ್ದಾರೆ. ಹನುಮಗಿರಿ ಹೆಲಿಪ್ಯಾಡ್ನಲ್ಲಿತ್ತು. 3:15 3:15ಕ್ಕೆ ಈಶ್ವರ ಮಂಗಲ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದರು. ಅಲ್ಲಿ ಪೂಜೆ. ಹನುಮಂತ ದೇವರಿಗೆ ನವರತ್ನ ಖಚಿತ ಗದೆಯನ್ನು ಅಮಿತ್ ಶಾ ಅರ್ಪಿಸಿದರು. ಮಂಗಳವಾದ್ಯದ ಮೂಲಕ ದೇವಸ್ಥಾನದವರು ಸ್ವಾಗತಿಸಿದರು ಅಮಿತ್ ಶಾ ಅವರು. ಅಮಿತ್ ಶಾ ಅವರ ಕೈಗೆ ಹನುಮಂತನ ರಕ್ಷಾ ಕಂಕಣವನ್ನು ಕಟ್ಟಲಾಯಿತು. ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈಶ್ವರ ಮಂಗಲ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದಾದ ನಂತರ ಪುತ್ತೂರಿನ ಅಮರಗಿರಿ ಭಾರತ್ ಮಾತಾ ಮಂದಿರವನ್ನು ಉದ್ಘಾಟಿಸಿದರು. ದೇವಸ್ಥಾನದ ಡೀಟೇಲ್ಸಿಗೆ ಬರ್ತೀನಿ. 2.5 ಎಕರೆ ಜಾಗದಲ್ಲಿ ಭಾರತ ಪೂಜನ, ದೇಶವೇ ದೇವರು ಅನ್ನುವ ಕಾನ್ಸೆಪ್ಟ್ನಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ಭಾರತ ಮಾತಾ ಮಂದಿರ ಕನ್ಯಾಕುಮಾರಿಲಿ ಒಂದಿದೆ, ಅದು ಬಿಟ್ಟರೆ ಇದೆ. ಇಲ್ಲಿ ಅಮಿತ್ ಶಾ ಅವರಿಗೆ ಪ್ರಭು ಶ್ರೀರಾಮಚಂದ್ರನ ವಿಗ್ರಹವನ್ನು ನೀಡಿ ಸನ್ಮಾನಿಸಲಾಯಿತು. ಅದಾದ ಮೇಲೆ 4:05 ಮೊಟ್ಟೆ ತಡ್ಕ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ಬಂದರು. ಮೊಟ್ಟೆ ತಡ್ಕದಲ್ಲಿ ಸಮಾವೇಶದಲ್ಲಿ ಭಾಗಿಯಾದರು. 6:05 ಮಂಗಳೂರಿನ ಕೆಂಜಾರಿನಿಂದ 300 ಮೀಟರ್ ಅಷ್ಟೇ ಒಂದು ರೋಡ್ ಶೋ ಮಾಡಿದರು. ಆ್ಯಕ್ಚುಲಿ 5 ಕಿಲೋಮೀಟರ್ ರೋಡ್ ಶೋ ಪ್ಲಾನ್ ಆಗಿತ್ತು. ಅಲ್ಲಿ ಕೊರಗಜ್ಜ ಜಾತ್ರೆ ನಡೀತಾ ಇದೆ, ಜಾತ್ರೆಯ ಜನಜಂಗಳಿ ಇರುತ್ತೆ. ಅದರ ಮಧ್ಯದಲ್ಲಿ ರೋಡ್ ಶೋ ಬೇಡ ಅಂತ ಅಂತಿಮ ಕ್ಷಣದಲ್ಲಿ ತೀರ್ಮಾನ ಆಯಿತು. ಒಂದು ಸಣ್ಣ ಅಂತ 300 ಮೀಟರ್ ರೋಡ್ ಶೋ ಮಾಡೋದು. ಸಂಜೆ 6:20 ಮಂಗಳೂರಿಗೆ ಬಂದು ಮಂಗಳೂರಿನ ಶ್ರೀದೇವಿ ಕಾಲೇಜಿನಲ್ಲಿ 6 ಜಿಲ್ಲೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರು. ಸಭೆಯಲ್ಲಿ ಏನು ಮಾತಾಡಿದ್ರು ಅನ್ನೋದರದ್ದು ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳಿವೆ, ಕೊಡ್ತೀವಿ. ಭಾರತ ಮಾತಾ ಮಂದಿರ ಹನುಮಗಿರಿ ಪಂಚಮುಖಿ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಇದನ್ನು 2.5 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಧರ್ಮಶ್ರೀ ಪ್ರತಿಷ್ಠಾನದವರು ಮಾಡಿದ್ದಾರೆ. ಕನ್ಯಾಕುಮಾರಿಯಲ್ಲಿ ಬಿಟ್ಟರೆ ಭಾರತ ಮಾತೆಯನ್ನು ಪೂಜಿಸುವುದಕ್ಕಾಗಿ ಇರುವಂಥ ಮತ್ತೊಂದು ದೇವಸ್ಥಾನ ಇದೆ. ದೇಶ ಪೂಜನಾ ಪರಿಕಲ್ಪನೆಯಲ್ಲಿ ಪ್ರವೇಶದಲ್ಲೇ ಒಂದೇ ಮಾತರಂ ಶಿಲಾಫಲಕ ಇದೆ. 6 ಅಡಿ ಎತ್ತರದ ಭಾರತ ಮಾತೆಯ ವಿಗ್ರಹ. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಕೊಟ್ಟಿದ್ದರು ಈ ದೇಶಕ್ಕೆ. ಆ ಪ್ರಕಾರ ಭಾರತ ಮಾತೆಯ ಒಂದು ಕಡೆ, ಒಂದು ಭಾಗದಲ್ಲಿ ಸೈನಿಕ, ಇನ್ನೊಂದು ಭಾಗದಲ್ಲಿ ರೈತ. ಗೋಡೆಗಳ ಮೇಲೆ ಈ ದೇಶದ ಸ್ವಾತಂತ್ರ್ಯ, ಸಂಸ್ಕೃತಿಯ ರಕ್ಷಣೆಗೆ ಹೋರಾಡಿದವರ ಚಿತ್ರಗಳಿದ್ದಾವೆ. ಇನ್ನು ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ 50 ವರ್ಷ ತುಂಬಿತು ಕ್ಯಾಂಪ್ಕೋಗೆ. ಅಡಿಕೆ ಮತ್ತು ಕೊಕ್ಕೋ ರೈತರಿಂದ ಖರೀದಿ ಮಾಡಿ
ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಬಿಡುವಂಥ ಕೋಆಪರೇಟಿವ್ ಸೊಸೈಟಿ, ಸಹಕಾರ ಸಂಘ. ಅಮಿತ್ ಶಾ ಅವರಂದರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಬಂದಾಗ ಹೋಗಲೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಆ ನಂತರ ಕ್ಯಾಂಪ್ಕೋದ ವಿವರಗಳನ್ನು ನೋಡ್ಕೊಂಡೆ, ನಾನು ಬಿಡೋದಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದರು. ಕೇಳಿಸ್ಕೊಳ್ಳಿ. मेरे साथ बोलिए, भारत माता की। क्यों भाई, क्या हो गया आप लोगों की आवाज को? पुत्तूर के लोगों की आवाज ऐसी है क्या? मोदी जी त्रिपुरा में है, वहां तक आवाज जानी चाहिए। दोनों हाथ उठाइए, उठाइए दोनों हाथ। कर्नाटक में भाजपा सरकार बनाने के संकल्प की मुट्ठी बीजिए और प्रचंड आवाज से बोलिए, भारत माता की। मैंगलोर के पुत्तूर में आया हूं। ये बहुत पवित्र भूमि है। अरब सागर और पश्चिमी घाट से घिरा हुआ एक क्षेत्र परशुराम की सृष्टि के नाम से भी पूरे विश्व में विख्यात है। धार्मिक परंपराएं, सांस्कृतिक परंपराएं, ये अविभाजित दक्षिण कन्नड़ के जिले के अंदर पाई जाती है। अभी अभी मैंने कांतारा देखा है। कांतारा देखकर मुझे मालूम पड़ा कि कितनी समृद्ध परंपराओं का ये प्रदेश है। और गांधी परिवार के लिए कर्नाटक को अपना एटीएम बनाने वाली भ्रष्ट कांग्रेस पार्टी, दोनों के बीच में किसकी सरकार बननी चाहिए? जोर से बोलिए, किसकी बननी चाहिए? मित्रों, ये जनता दल एस और कांग्रेस एक कर्नाटक का भला नहीं कर सकते। मित्रों, ये कांग्रेस और जेडीएस कभी कर्नाटक का भला नहीं कर सकते। जेडीएस को वोट मतलब कांग्रेस को वोट, भाजपा को वोट मतलब नए भारत के नए कर्नाटक को वोट। ये बात आप सभी लोग याद रखना। टीपू के मानने वाले जेडीएस और कांग्रेस को वोट देना चाहिए या रानी अबक्का को मानने वाली बीजेपी को वोट देना चाहिए? जोर से बोलो, कांग्रेस या बीजेपी? और जोर से बोलो, कांग्रेस या बीजेपी? दक्षिण कर्नाटक वालों, एक कांग्रेस वालों ने पीएफआई के 1700 लोगों को छोड़ने का काम किया था और भारतीय जनता पार्टी के नेता नरेंद्र मोदी जी ने पीएफआई पर बैन लगाकर हमेशा के लिए बंद कर दिया। ये तुष्टीकरण करके देश विरोधी तत्व को ताकत देने वाली कांग्रेस पार्टी कभी कर्नाटक को सलामत नहीं कर सकती। मित्रों, मोदी जी ने देश को सुरक्षित करने का काम किया। देश में से आतंकवाद, नक्सलवाद को समाप्त करने का काम किया। अरे मुझे बताओ दक्षिण कर्नाटक वालों, ये कश्मीर जो है हमारा है या नहीं है? जोर से बोलो, है या नहीं है? धारा 370 जानी चाहिए थी या नहीं जानी चाहिए थी? ये कांग्रेस और जेडीएस दोनों, जब मैं धारा 370 हटाने का बिल लेकर खड़ा हुआ कि मत हटाइए, मत हटाइए, मैंने कहा भला क्यों ना हटाए भाई, बताओ। तूने कहा कश्मीर में खून की नदियां बह जाएगी। अरे कांग्रेस वालों, राहुल भाई सुन लो, ये नरेंद्र मोदी सरकार है। खून की नदियां छोड़ो, किसी का कंकर चलाने का भी हिम्मत नहीं हुआ, कंकर चलाने का हिम्मत। ಕೇಂದ್ರ ಸರ್ಕಾರದ ಸಾಧನೆಗಳು ರಾಷ್ಟ್ರ ರಕ್ಷಣೆಯ ವಿಷಯದಲ್ಲಿ ಹೆಂಗಿದ್ವು ಅನ್ನೋದನ್ನು ಅಮಿತ್ ಶಾ ಹೇಳಿದ್ರು. ನೋಡಿ, ಕಾಂತಾರ ಹೆಂಗೆ ತರ್ತಾರೆ ನೋಡಿ ಅವರು.
ಕರೆಕ್ಟಾಗಿ ಜನರ ನಾಡಿ ಮಿಡಿತವನ್ನು ಈ ರಾಜಕಾರಣಿಗಳಷ್ಟು ಚೆನ್ನಾಗಿ ಪಕ್ಷಾತೀತವಾಗಿ ನಾನು ಹೇಳೋದು ಹಿಡಿಯೋದಕ್ಕೆ ಯಾರಿಗೂ ಬರಲ್ಲ. ಕಾಂತಾರದಕ್ಕೆ ಆಯಾಮ ಅಂತ ಅದನ್ನು ಹೇಳಿದ್ರು. ಏನು, ನೀವು ದಕ್ಷಿಣ ಕನ್ನಡದವರು ಬೆವರು ಸುರಿಸಿ ಅಡಿಕೆ ಬೆಳಿತೀರಿ. ಆರಂಭದಲ್ಲಿ ಅಂದರು ಅವರು, ಏನು, ನನ್ನ ಪ್ರದೇಶಕ್ಕೂ ನಿಮ್ಮ ಪ್ರದೇಶಕ್ಕೂ ಒಂದು ವಿಷಯದಲ್ಲಿ ಅವಿನಾಭಾವ ಸಂಬಂಧ ಇದೆ. ನೀವು ಬೆವರು ಸುರಿಸಿ ಅಡಿಕೆ ಬೆಳಿತೀರಿ, ನಾವು ಅಡಿಕೆ ತಿಂದು ಬೆವರು ಸುರಿಸ್ತೀವಿ ಅಂತ. ಅಡಿಕೆ ತಿಂದು ಬೆವರು ಸುರಿಸ್ತೀವಿ ನಾವು ಅಂತ. ಇದೇ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಂಪ್ಕೋ ಹೇಗೆ ರಾಜ್ಯದ್ದು ಮಾತ್ರ ಅಲ್ಲ ಇಡೀ ದೇಶದ ಸಹಕಾರಿ ಚಳವಳಿಗೆ ಮಾದರಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಕೇಳಿಸ್ಕೊಳ್ಳಿ. ಇದೊಂದು ಯಶೋಗಾಥೆಯ ಒಂದು ಕತೆ. ಜನರಿಂದ ಜನರಿಗೋಸ್ಕರ ಒಂದು ಸಂಸ್ಥೆ ಹುಟ್ಟಿ 50 ವರ್ಷ ಅತ್ಯಂತ ಯಶಸ್ವಿಯಾಗಿ ಇವತ್ತು ವ್ಯಾವಹಾರಿಕ ಆರ್ಥಿಕ ರಂಗದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತಂದರೆ ಇದು ನಿಜವಾಗಲೂ ಕೂಡ ಒಂದು ಮಾದರಿಯ ಸಂಸ್ಥೆ. ನಾನು ಕ್ಯಾಂಪ್ಕೋದ ಸಂಸ್ಥಾಪಕರಾದಂಥ ಸುಬ್ರಾಯ್ ಭಟ್ ಅವರಿಂದ ಹಿಡಿದು ಇರುವಂಥ ಅಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಒಂದು ಕಡೆ ಕ್ಯಾಪಿಟಲಿಸಮ್, ಇನ್ನೊಂದು ಕಡೆ ಕಮ್ಯುನಿಸಮ್, ಇದಕ್ಕೆ ಎರಡಕ್ಕೂ ಉತ್ತರ ಕೊಡಬೇಕಾದ್ರೆ ಕೋಆಪರೇಟಿಸಮ್ ಬರಬೇಕು. ಆ ಕೋಆಪರೇಟಿಸಮ್ ಯಾವ ರೀತಿ ಇರಬೇಕು ಅನ್ನೋದನ್ನು ಕ್ಯಾಂಪೋ ಅವರು ಮಾಡಿ ತೋರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವೆರಡಕ್ಕೂ ಉತ್ತರ ಕೊಟ್ಟಿದ್ದಾರೆ, ಕ್ಯಾಪಿಟಲಿಸಮ್ ಆ್ಯಂಡ್ ಕಮ್ಯುನಿಸಮ್ಗೆ. ಕೋಆಪರೇಟಿಸಮ್ನಲ್ಲಿ ಜನರಿಂದ ಜನರಿಗೋಸ್ಕರ ಇರ್ತದೆ ಮತ್ತು ವಿಶೇಷವಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು, ಈ ಪ್ರದೇಶದ ಪ್ರಮುಖ ಬೆಳೆ ಅಡಿಕೆ 73ರಲ್ಲಿ ಈ ಸಂಸ್ಥೆ ಕಟ್ಟಿ ಅದಕ್ಕೆ ಒಂದು ಈ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಕೊಟ್ಟಂಥ ಒಂದು ಸಂದೇಶ ಇಂಟ್ರೆಸ್ಟಿಂಗ್. ಈ ಸಂದೇಶವನ್ನು ಇತ್ತೀಚೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಹುಟ್ಟು ಹಾಕಿದ ಚರ್ಚೆಯ ಹಿನ್ನೆಲೆಯಲ್ಲಿ ನೋಡಬೇಕು. ಕುಮಾರಸ್ವಾಮಿ ಅವರು ಏನು ಹೇಳಿದ್ರು? ದೆಹಲಿಯ RSS ಕಚೇರಿಯಲ್ಲಿ ಒಂದು ಮೀಟಿಂಗ್ ಆಗಿದೆ ಹಿರಿಯ RSS ಮುಖಂಡರದ್ದು, ಕರ್ನಾಟಕಕ್ಕೆ ಬ್ರಾಹ್ಮಣ ಮುಖ್ಯಮಂತ್ರಿಯನ್ನು ತರುವ ಬಗ್ಗೆ. ಪ್ರಹ್ಲಾದ ಜೋಶಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಪ್ರಹ್ಲಾದ ಜೋಶಿ ಅವರು ನಾಥುರಾಮ್ ಗೋಡ್ಸೆ DNA, ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದವರ DNA, ಇನ್ನೊಂದು ಯಾವುದು ಸಾವರ್ಕರ್ DNA ಇತ್ಯಾದಿ ಇತ್ಯಾದಿ ಹೇಳಿದ್ರು. ಅದಾದ ಮಾರನೇ ದಿವಸ ಲಿಂಗಾಯತರು ಈ ಸಲ BJP ಕೈ ಬಿಡ್ತಾರೆ ಅಂದರು. ಅಲ್ಲಿಗೆ ಯಾವ ಲಿಂಗಾಯತ ಸಮುದಾಯ BJPಯ ಜೊತೆಗೆ ಇಷ್ಟು ವರ್ಷದಿಂದ ಯಡಿಯೂರಪ್ಪನವರ ಕಾರಣಕ್ಕಾಗಿ ಗಟ್ಟಿಯಾಗಿ ನಿಂತ್ಕೊಂಡಿತ್ತೋ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಮಾಡುತ್ತೆ BJP ಅಂತ ಓಟ್ ಹಾಕ್ತಾ ಬಂದಿತ್ತು, ಆ ಲಿಂಗಾಯತ ಸಮುದಾಯಕ್ಕೆ ಕುಮಾರಸ್ವಾಮಿಯವರು ಒಂದು ಸಂದೇಶ ಕೊಟ್ಟರು. BJPನ ಗೆಲ್ಸಿದ್ರೆ ನಿಮ್ಮವ್ರು CM ಆಗಲ್ಲ, ಈ ಸಲ ಬ್ರಾಹ್ಮಣರನ್ನು CM ಮಾಡ್ತಾರವರು ಅಂತ ಸಂದೇಶ ಕೊಟ್ಟಿದ್ರು. ಅದಕ್ಕೆ ಅಮಿತ್ ಶಾ ಇವತ್ತು ಕ್ಯಾಂಪ್ಕೋ ಸುವರ್ಣ ಸಂಭ್ರಮದ ವೇದಿಕೆಯ ಮೇಲಿಂದ ಮರು ಸಂದೇಶ ಕೊಟ್ಟರು ಮತದಾರರಿಗೆ. ಒಂದ್ಸಲ ಕೇಳಿಸ್ಕೊಳ್ಳಿ ಅದನ್ನು. मैंगलोर और बेंगलोर को स्टार्टअप का हब बनाया। मोदी जी ने अभी मैंगलोर दौरे में 3800 करोड़ रुपए के विभिन्न परियोजनाओं की नींव डाली। मित्रों, ये कांग्रेस और जेडीएस कभी कर्नाटक का भला नहीं कर सकते। जेडीएस को वोट मतलब कांग्रेस को वोट, भाजपा को वोट मतलब नए भारत के नए कर्नाटक को वोट। ये बात आप सभी लोग याद रखना। मित्रों, आज हम थोड़ा लेट चल रहे हैं। चुनाव में मैं फिर से आऊंगा और दिल खोलकर आपसे बात करूंगा। कमल के निशान पर बटन दबाएंगे, बसवराज बोम्मई के हाथ मजबूत करेंगे, मोदी जी के हाथ मजबूत करेंगे, पूर्ण बहुमत की भाजपा सरकार बनाएंगे। ಇದು ಬಸವರಾಜ ಬೊಮ್ಮಾಯಿ ಅವರ ಕೈ ಬಲಪಡಿಸ್ತೀರಾ, ನರೇಂದ್ರ ಮೋದಿ ಅವರ ಕೈ ಬಲಪಡಿಸ್ತೀರಾ? ಅದರ ಅರ್ಥ ಇಷ್ಟೇ,
ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂತ. ಈ ಚುನಾವಣೆಯಲ್ಲಿ ಬಿ ಜೆ ಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದರೆ ಪ್ರಶ್ನೆ ಇರೋದಿಲ್ಲ, ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಗೆದ್ದಿರ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದರ ಬಗ್ಗೆ ಏನಿಲ್ಲ. ಆ ಸಂದೇಶವನ್ನು ಕುಮಾರಸ್ವಾಮಿಯವರ ಹೇಳಿಕೆಯ ಕಾರಣಕ್ಕಾಗಿ ಗೊಂದಲದಲ್ಲಿ ಸಿಲುಕಿರಬಹುದಾದ ಲಿಂಗಾಯತ ಸಮುದಾಯಕ್ಕೆ ಪುತ್ತೂರಿನ ವೇದಿಕೆಯಿಂದ ಅಮಿತ್ ಶಾ ಅವರು ಕೊಟ್ಟರು. ದಿಸ್ ಈಸ್ ನಾಟ್ ದ ಫಸ್ಟ್ ಟೈಮ್ ಹಿ ಈಸ್ ಡೂಯಿಂಗ್ ಇಟ್. 2021 ಸೆಪ್ಟೆಂಬರ್ನಲ್ಲಿ, ಜುಲೈ 27 ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದದ್ದು. ಸೆಪ್ಟೆಂಬರ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ದಾವಣಗೆರೆಯಲ್ಲಿ. ಅಲ್ಲಿನ ವೇದಿಕೆಯ ಮೇಲೂ ಈ ಮಾತನ್ನು ಅಮಿತ್ ಶಾ ಅವರು ಹೇಳಿದರು. ಕೇಳಿಸ್ಕೊಳ್ಳಿ ಒಮ್ಮೆ. मुझे भरोसा है येदियुरप्पा जी ने अपने दोनों काल के अंदर कर्नाटक के विकास के लिए, विशेषकर गांव और किसान के विकास के लिए कोई कसर नहीं छोड़ी. कर्नाटक के अंदर विकास का युग अगर शुरू हुआ है तो भारतीय जनता पार्टी के शासन में, येदियुरप्पा जी के शासन में हुआ है. और बसवराज बोम्मई जी का जिस प्रकार का अनुभव है सरकार चलाने का और सार्वजनिक जीवन का, और लंबे अरसे से वो भारतीय जनता पार्टी में भी रहे, मुझे पूरा विश्वास है कि बोम्मई जी के नेतृत्व में कर्नाटक सरकार फिर से एक बार पूरे मैंडेट के साथ भारतीय जनता पार्टी की सरकार बनाकर कर्नाटक, मुझे भरोसा है येदियुरप्पा जी ने अपने दोनों काल के अंदर कर्नाटक के विकास के लिए, विशेषकर गांव और किसान के विकास के लिए कोई कसर नहीं छोड़ी. कर्नाटक के अंदर विकास का युग अगर शुरू हुआ है तो भारतीय जनता पार्टी के शासन में, येदियुरप्पा जी के शासन में हुआ है. और बसवराज बोम्मई जी का जिस प्रकार का अनुभव है सरकार चलाने का और सार्वजनिक जीवन का, और लंबे अरसे से वो भारतीय जनता पार्टी में भी रहे, मुझे पूरा विश्वास है कि बोम्मई जी के नेतृत्व में कर्नाटक सरकार फिर से एक बार पूरे मैंडेट के साथ भारतीय जनता पार्टी की सरकार बनाकर कर्नाटक में हम फिर से. ಇದು 2021 ಸೆಪ್ಟೆಂಬರ್ನಲ್ಲಿ ಹೇಳಿದರು. ಇವತ್ತು ಮತ್ತೊಮ್ಮೆ ಸೇರಿದ್ದ ಜನರಿಗೆ ಬಸವರಾಜ ಬೊಮ್ಮಾಯಿ ಅವರ ಕೈ ಬಲಪಡಿಸಿ ಅಂತ ಮನವಿ ಮಾಡಿಕೊಂಡ್ರು. ಇವತ್ತಿನ ವೇದಿಕೆಯಲ್ಲೂ ಕೂಡ ಯಡಿಯೂರಪ್ಪನವರನ್ನು ಅವರ ಅಧಿಕಾರ ಅವಧಿಯಲ್ಲಿ ಕರ್ನಾಟಕದ ಅಭಿವೃದ್ಧಿಯನ್ನು ಅಮಿತ್ ಶಾ ಮತ್ತೆ ನೆನಪಿಸ್ಕೊಂಡ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವುದರೊಂದಿಗೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಪರ್ವ ಶುರುವಾಯಿತು ಅಂತ. ಈ ಕಾರ್ಯಕ್ರಮದ ನಂತರ ಮಂಗಳೂರಿಗೆ ಬಂದರು. ಮಂಗಳೂರಿನಲ್ಲಿ ಪಕ್ಷ ಸಂಘಟನೆಯ ಸಭೆ, 6 ಜಿಲ್ಲೆಗಳಿಂದ ಪದಾಧಿಕಾರಿಗಳನ್ನು ಕರೆಸಿದ್ರು, ಶಾಸಕರು, ಸಂಸದರುಗಳಿದ್ದರು. ಅಲ್ಲಿ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಅಂತಲೇ ತಗೊಳ್ಳಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಇನ್ನು ಹೆಚ್ಚಿಗೆ ಗೆಲ್ಲಬಹುದು ಅನ್ನುವಂಥದ್ದಿಲ್ಲ. ಅಲ್ಲಿ 13 ಕ್ಷೇತ್ರ ಬರ್ತಾವೆ, ಒಟ್ಟು 12ರಲ್ಲಿ ಬಿ ಜೆ ಪಿ ಗೆದ್ದಿದೆ. 1 ಉಳ್ಳಾಲ, ಯು ಟಿ ಖಾದರ್ ಒಬ್ಬರನ್ನ ಬಿಟ್ಟರೆ ಉಳಿದಿದ್ದೆಲ್ಲ ಬಿ ಜೆ ಪಿನೇ. ದಕ್ಷಿಣ ಕನ್ನಡ 8 ವಿಧಾನಸಭಾ ಕ್ಷೇತ್ರ, 8ರಲ್ಲಿ 7 ಬಿ ಜೆ ಪಿ, 1 ಉಳ್ಳಾಳ ಅಷ್ಟೇ. ಬಿ ಜೆ ಪಿ ಕಳೆದ ಸಲ ಗೆದ್ದ ಅಷ್ಟು ಸ್ಥಾನಗಳನ್ನು ಈ ಸಲ ಉಳಿಸ್ಕೊಂಡ್ರೆ ಅದು ದೊಡ್ಡ ಸಾಧನೆನೇ. ಅಂಥದ್ರಲ್ಲೂ ಉಳ್ಳಾಳ ಗೆಲ್ಲೋದಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತಾರೆ. ಉಳ್ಳಾಳ ಒಂದು ಯಾಕೆ ಬಿಡಬೇಕು, ಅದರಲ್ಲಿ ಗೆಲ್ಲೋದಕ್ಕೆ ಏನು ಮಾಡಬೇಕು. ಉಳ್ಳಾಳದಲ್ಲಿ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಹಿಸ್ಟಾರಿಕಲಿ ಅಷ್ಟು ಸರಿ ಇಲ್ಲ. ಅದರ ಜೊತೆಗೆ ಈ ಅವಿಭಜಿತ ದಕ್ಷಿಣ ಕನ್ನಡದ 12 ಬಿ ಜೆ ಪಿ ಶಾಸಕರೇನಿದ್ದಾರೆ ಅವರ ಪೈಕಿ 2 ಬಗ್ಗೆ ಕ್ಷೇತ್ರದೊಳಗೆ ಅಸಮಾಧಾನ ಇದೆ. ಆ ಅಸಮಾಧಾನವನ್ನು ಏನು ಮಾಡಬೇಕು? ಕಾರ್ಯಕರ್ತರು ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ, ಬೇರೆಯವರಿಗೆ ಟಿಕೆಟ್ ಕೊಡಬೇಕಾ? ಇದೆಲ್ಲದರದ್ದು ಒಂದು ಪಲ್ಸ್ ಹಿಡ್ಕೊಳ್ಳೋದಕ್ಕೆ ಅಂತ ಸಭೆ ನಡೆದಿರುತ್ತೆ. ಸಭೆಯಲ್ಲಿ ಅಮಿತ್ ಶಾ ಮಾತಾಡಿದ್ರೆ 25 ನಿಮಿಷ ಮಾತಾಡಿದ್ರಂತೆ. ಒಬ್ಬ ಶಾಸಕ, ಸಂಸದ ಬಾಯಿ ಬಿಟ್ಟಿಲ್ಲ. ಸಭೆಯೊಳಗೆ ಏನಾಯಿತು ಒಂದಷ್ಟು ವಿವರಗಳಿದ್ದಾವೆ. ಸಣ್ಣ ಬ್ರೇಕ್ ಆದಮೇಲೆ ಡೀಟೇಲ್ಸ್ ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.